discussed. So because of this, lot of things are happening, like antibiotic resistance is being developed in India in a larger extent nowadays because of ಜನಗಳು ಮಾಡುವಂಥ ಒಂದು ನಾರ್ಮಲ್ ಮಿಸ್ಬಿಹೇವಿಯರ್. ಡಾಕ್ಟರ್ ಹೇಳ್ದಂಗೆ ಆಂಟಿಬಯೋಟಿಕ್ಸ್ನ ಯೂಸ್ ಮಾಡ್ತಾ ಇಲ್ಲ, ಅಬ್ಯೂಸ್ ಮಾಡ್ತಾ ಇಲ್ಲ. ಕೂಡಿ ಮೆಡಿಕವರ್ ಹಾಸ್ಪಿಟಲ್ನಲ್ಲಿ ಕ್ಯಾಶ್ಲೆಸ್ ಫೆಸಿಲಿಟೀಸ್ಗಳ ಸೌಲಭ್ಯ ಇದೆ. ನಿಮ್ಮಲ್ಲಿ ಇರುವಂಥ ಎಲ್ಲ ಇನ್ಶೂರೆನ್ಸ್, ಮೆಡಿಕಲ್ ಇನ್ಶೂರೆನ್ಸ್ಗಳು ವರ್ಕ್ ಆಗ್ತವೆ. ಚಳಿಗಾಲದಲ್ಲಿ ಶೀತ, ಕೆಮ್ಮು, ಜ್ವರ ಮತ್ತು ಉಸಿರಾಟ ಸಂಬಂಧಿತ ಸೋಂಕುಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಸಾಮಾನ್ಯ ಸೋಂಕುಗಳಿಗೆ ಆಂಟಿಬಯೋಟಿಕ್ ಅನಾವಶ್ಯಕ ಬಳಕೆ ಕುರಿತು ಡಾಕ್ಟರ್ ಟಿ.ಜೆ. ಪ್ರದೀಪ್ ಕುಮಾರ್ ಗಂಭೀರ ಆತಂಕ ವ್ಯಕ್ತಪಡಿಸಿದ್ದಾರೆ. ಚಳಿಗಾಲದ ಸೋಂಕುಗಳು ಮತ್ತು ಆಂಟಿಬಯೋಟಿಕ್ ದುರ್ಬಳಕೆ ವಿಷಯದ ಮೇಲೆ ಮೆಡಿಕವರ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ವೈರಲ್ ಸೋಂಕುಗಳು ಸಾಮಾನ್ಯವಾಗಿ ವಿಶ್ರಾಂತಿ, ಸಾಕಷ್ಟು ದ್ರವಪಾನ ಮತ್ತು ಲಕ್ಷಣಾಧಾರಿತ ಚಿಕಿತ್ಸೆಯಿಂದ ಗುಣಮುಖವಾಗುತ್ತವೆ. ಅನವಶ್ಯಕ ಆಂಟಿಬಯೋಟಿಕ್ ಬಳಕೆ ದೇಹದ ರೋಗ ನಿರೋಧಕ ಶಕ್ತಿಗೆ ಹಾನಿ ಉಂಟು ಮಾಡುತ್ತವೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಟಿ.ಜೆ. ಪ್ರದೀಪ್ ಕುಮಾರ್, ಹಿರಿಯ ಸಲಹೆಗಾರ ವೈದ್ಯರಾದ ಡಾಕ್ಟರ್ ರಾಜಾ ಸೆಲ್ವರಾಜನ್, ಹಿರಿಯ ಸಲಹೆಗಾರ ವೈದ್ಯರು ಮತ್ತು ಮಧುಮೇಹ ತಜ್ಞರಾದ ಡಾಕ್ಟರ್ ಮೊಪಿದೇವಿ ರಘುವರ್ಮ, ಸಲಹೆಗಾರ ಜನರಲ್ ಮೆಡಿಸಿನ್ ವೈದ್ಯರು ಹಾಗೂ ಆಸ್ಪತ್ರೆಯ ಮುಖ್ಯಸ್ಥರಾದ ಕೃಷ್ಣಮೂರ್ತಿ ಪಾಲ್ಗೊಂಡರು. ಅದು ಯಾವ ಕಾರಣದಿಂದ ಆಗ್ತಾ ಇದ್ದಾವೆ, ಅದಕ್ಕೆ ಆ ಥರ ಚಳಿಗಾಲದಲ್ಲಿ ಇನ್ಫೆಕ್ಷನ್ಸ್ ಬಂದಾಗ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ನಾವು ಮಾಡೋದನ್ನು ಸರಿಯಾಗಿ ಏನು ಮಾಡಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಕೊಡೋದಕ್ಕೋಸ್ಕರ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದೀವಿ. ವೈರಲ್ ಫೀವರ್ಸ್ ಅನ್ನೋದು ಈ ವಿಂಟರ್ ಸೀಸನ್ಸಲ್ಲಿ ಡಾಕ್ಟರ್ ರಘುವರ್ ಆಗಲಿ ತಿಳಿಸ್ದಂಗೆ ವಾತಾವರಣ ಥಂಡಿ ಆದಾಗ ಈ ವೈರಸ್ಗಳು ಬೆಳೀತಾ ಹೋಗ್ತಾ ಇರ್ತವೆ. ಆ ವೈರಸ್ಗಳು ಬೆಳೀತಾ ಹೋಗ್ತಾ ಇರೋದಾಗ ನಮ್ಮ ಶರೀರದಲ್ಲೇ ಅದರದ್ದು ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಇರ್ತವೆ. ಅದರಲ್ಲೇ ಆ ವೈರಲ್ ಇನ್ಫೆಕ್ಷನ್ಸ್ ಅದಷ್ಟೀಗ ಹಂಗೆ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಸುಮಾರು ಸತಿ ಈ ವೈರಲ್ ಇನ್ಫೆಕ್ಷನ್ಸು ನಾವು ಏನೂ ಮಾಡದಿದ್ರು ಅದಷ್ಟೀಗ ಹಂಗೆ ಒಂದು 5 ರಿಂದ 7 ದಿವಸದೊಳಗೆ ಕಂಪ್ಲೀಟಾಗಿ ವಾಸಿ ಆಗ್ತದೆ. ಒಂದು 10 ರಿಂದ 20% ಪಾಪ್ಯುಲೇಷನಲ್ಲಿ ಈ ಇನ್ಫೆಕ್ಷನ್ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ಆ ಥರ ಆದಾಗ ಆವಾಗ ಡಾಕ್ಟರ್ ಸಲಹೆ ಬೇಕಾಗುತ್ತೆ, ಹಾಸ್ಪಿಟಲ್ ಸಲಹೆ ಬೇಕಾಗುತ್ತೆ, ಅದಕ್ಕೆ ಬೇಕಾಗಿರೋ ಔಷಧಿಗಳು ಬೇಕಾಗ್ತವೆ. ಈಗ ಸದ್ಯಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಫಾಸ್ಟ್ ಪೇಸ್ ಆಫ್ ಲಿವಿಂಗ್. ಈ ಫಾಸ್ಟ್ ಪೇಸ್ ಆಫ್ ಲಿವಿಂಗಲ್ಲಿ ಎಲ್ಲದಕ್ಕೂ ಫಾಸ್ಟ್. ಜ್ವರ ಬಂದರೂ ಆ ಜ್ವರನ ಒಂದು ದಿವಸ ಕಾಯಕ್ಕಿಲ್ಲ, 2ನೇ ದಿವಸ ಹಾಸ್ಪಿಟ್ಲಲ್ಲಿ ಇರ್ತಾರೆ. ಅಷ್ಟರೊಳಗೆ ಒಂದು 2 ಡೋಲೋ 650 ಹಾಕ್ಕೊಂಡಿರ್ತಾರೆ. ಆಮೇಲೆ ಡಾಕ್ಟರ್ ಹತ್ರ ಬರ್ತಾರೆ. Winter's viral wave. So we are going to discuss about this topic in 3 divided presentations by myself and 2 other senior doctors, senior consultant internal medicine doctors in Medicover Hospital, Dr. Pradeep Kumar sir and Dr. Raja Selvarajan sir. So I'll be starting the topic with the basic knowledge. What is winter's surge in viral cases. So especially as we move towards winter, especially in all the clinics and hospitals and the emergency departments, we see a immediate surge in rise in the viral fevers coming into the hospitals in a very large load. So exactly like what are the causes of this viral fever spiking? Appropriately, timely, right doctor, right hospital, if you reach diagnosis is always right and we can approach in the better way. Ee sati to Bengaluru antu has gone to different stage of winter. Unlike last year, I remember as it is 20 years back, hingittu ade ತರ ಇತ್ತು. ಈ ವರ್ಷದ ಚಳಿ almost 20 years ಮುಂಚೆ ಹಿಂಗಿತ್ತು, ಆ ಥರ ಬಂದಿದೆ. So as the pattern of weather changes, ನಮ್ಮ ಹೆಲ್ತ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಸೊ ಹೆಲ್ತ್ ಪ್ಯಾಟರ್ನ್ ನಾವು ತಿಳ್ಕೊಂಡ್ಬಿಟ್ಟು ಅದ್ರ ಪ್ರಕಾರ we have to take. ಅದ್ರ ಬಗ್ಗೆ ನಮ್ಮ ಗೌರ್ಮೆಂಟ್ ಅವರು ಏನು ಪ್ರಿಕಾಷನ್ಸ್ನ ತಗೊಂಡಿದ್ದಾರೆ, ಏನು ನೋಟಿಫಿಕೇಶನ್ಸನ್ನು ನಮ್ಮ ಸಾಮಾನ್ಯ ಜನತೆಗೆ ಕಳಿಸಿದ್ದಾರೆ, ನಾವು ಹೇಗೆ ಸ್ಪಂದಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಆಗಲೇಬೇಕು ಅಂತ ನಮ್ಮ ಎಲ್ಲ ಡಾಕ್ಟರ್ಸು, ಮ್ಯಾನೇಜ್ಮೆಂಟ್ ಅವರು ಡಿಸೈಡ್ ಮಾಡಿ ನಿಮ್ಮನ್ನೆಲ್ಲ ಬರಮಾಡ್ಕೊಂಡಿದ್ದೀವಿ. ಸೊ ನೀವೆಲ್ಲರೂ ಬಂದಿದ್ದೀರಾ, ತುಂಬ ದೊಡ್ಡದು. ಒಂದು ಎರಡನೇದು, ಎಲ್ಲ ಡಾಕ್ಟರ್ಸ್ ಇವತ್ತು ಏನಿಲ್ಲಿದ್ದಾರೆ, ಸೀನಿಯರ್ ಡಾಕ್ಟರ್ಸು, ಎಕ್ಸ್ಪರ್ಟ್ಸು, ಅವರ ಅನುಭವಗಳ ಪ್ರಕಾರ ಅವರೆಲ್ಲರೂ ಏನೇನು ಮಾಡಬೇಕು ನೀವು ಮೆಡಿಕಲಿ ಅನ್ನೋದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದಾರೆ. ಅವರೆಲ್ಲರೂ ಪ್ರೊಫೆಷ್ನಲಿ, ಅಕಾಡೆಮಿಕಲಿ
ಎಕ್ಸ್ಪೀರಿಯನ್ಸ್ ವೈಸು ಮಚ್ ಕ್ವಾಲಿಫೈಡ್ ದ್ಯಾನ್ ನೀವು ಮತ್ತು ನಾವು ಹಾಸ್ಪಿಟಲ್ ರನ್ ಮಾಡ್ತೀವಿ ಅಡ್ಮಿನಿಸ್ಟ್ರೇಟರ್ಸು, ಬಟ್ ಡಾಕ್ಟರ್ಸು ಅಕಾಡೆಮಿಕಲಿ ಕ್ವಾಲಿಫೈ, ಓದ್ಕೊಂಡು ಬಂದಿದ್ದಾರೆ, ತಿಳ್ಕೊಂಡು ಬಂದಿದ್ದಾರೆ, ಅನುಭವದಿಂದ ಅವ್ರು ಯಾವ್ಯಾವ ವೈರಸ್ಸನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅಂತ